ಅಂಜಲಿ ಅಂಜಲಿ ಅಂಜಲಿ. ಅಯ್ಯೋ ಪಿಸಾಜಿ ಬರ್ತಿದ್ರೆ ಬೇಗ ಏನಾದ್ರು ಮಾಡು ಅಂಜಲಿ, ಬೇಗ ಬೇಗ. ರಘು ಅಂಕಲ್ ನೀವು ದೊಡ್ಡಪ್ಪ ಆಗ್ಬಿಡಿ ಪ್ಲೀಸ್. ರಘು ಅಂಕಲ್ ಪ್ಲೀಸ್ ಪ್ಲೀಸ್. ನೋಡಿ ನಾನು ಭೂತ ಅಲ್ಲ ಅಂಜಲಿ. ಮತ್ತೆ ನೀವೇನಾರ ನನ್ನ ಭೂತ ಅಂದ್ರೆ ನಾನೇ ನಿಮ್ಮನ್ನ ಸ್ಟ್ಯಾಚ್ಯೂ ಮಾಡ್ಬಿಡ್ತೀನಿ ಅಷ್ಟೇ. ರಘು ಅಂಕಲ್ ಇವಳು ಭೂತ ಅಲ್ಲ ಅಂಜಲಿ. ವೆರಿ ಗುಡ್. ನಾನು ಕರೆದ ತಕ್ಷಣ ಬಂದ್ಬಿಟ್ಯಾ ಅಂಜಲಿ, ನನ್ನ ಮುದ್ದು ಬಂಗಾರ. ಸಾಕ್ಷಿ, ಏನ್ ಮಾಡ್ತಿದೀಯ ನೀನು? ನಮ್ಮ ಮುದ್ದು ಅಂಜಲಿಗೆ ತಲೆ ಸವರ್ತಾ ಇದ್ದೆ. ರಘು ಅಂಕಲ್ ಹೆದರ್ಕೋಬೇಡಿ, ಅಂಜಲಿ ನನ್ನ ಕಣ್ಣಿಗೆ ಬಿಟ್ಟು ಬೇರೆ ಯಾರ ಕಣ್ಗೂ ಕಾಣಲ್ಲ. ಅವಳು ಮ್ಯಾಜಿಕ್ ಮಾಡಿ ಏನ್ ಬೇಕಾದ್ರೂ ಮಾಯ ಮಾಡ್ತಾಳೆ. ಆದ್ರೆ ಪಾಪ ಅವಳ ಜೀವನದಲ್ಲಿ ಯಾರ ಕಣ್ಗೂ ಕಾಣ್ದಂಗೆ ಮಾಯ ಹಾಕೋಗಿದ್ದಾಳೆ. ನೀವು ಹೇಳೋದು ಕೇಳಿದ್ರೆ ಚಿಕ್ಕ ಹುಡುಗಿ ಅನ್ಸುತ್ತೆ. ದೇವರು ಈ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೆ ನಂಗೆ ಯಾರು ಸಹಾಯ ಮಾಡೋದೇ ಇಲ್ಲ. ಯಾರು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬರೋದೇ ಇಲ್ಲ. ಅತ್ತೆ, ಅಂಜಲಿ ಅಪ್ಪ ಅಮ್ಮನ ನೆನ್ಸ್ಕೊಂಡು ತುಂಬ ಬೇಜಾರಾಗಿದ್ದಾಳೆ. ಸಮಾಧಾನ ಮಾಡ್ಕೊ ಅಂಜಲಿ, ನಿಮ್ಮ ಅಪ್ಪ ಅಮ್ಮ ಖಂಡಿತ ಸಿಕ್ಕೇ ಸಿಗ್ತಾರೆ. ಕಣೇಶ ಪ್ಲೀಸ್, ಕಣೇಶ ನಮ್ಮ ಅಪ್ಪ ಅಮ್ಮ ಬರೋಂಗೆಲ್ಲ ಮಾಡಪ್ಪ ಪ್ಲೀಸ್. ಕಣೇಶ ಪ್ಲೀಸ್ ಪ್ಲೀಸ್. ಸಾಕ್ಷಿ, ನಾನು ನಿನ್ನನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಬಂದೆ. ಆದರೆ ಈ ಲಡ್ಡು ಅಂಜಲಿ ಇವ್ರ ಜೊತೆ ಏನೊಂದು ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿದೆ. ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ತಿಲ್ಲ. ಆದ್ರೆ ಏನ್ ಮಾಡ್ಲಿ, ಹೋಗ್ಲೇಬೇಕು. ಬರ್ತೀನಿ ಸಾಕ್ಷಿ. ಅಯ್ಯೋ ರಘು ಅಂಕಲ್ ಬಂದಿದ್ದಲ್ಲೇ ಮತ್ತೆ ಹೊರಟ್ಬಿಟ್ರಾ? ಅದೇನೇನೋ ಸಾಕ್ಷಿ ರಘು ಅಂಕಲ್ ಜೊತೆ ಮಾತಾಡಿ ಮೀಟ್ ಮಾಡಾಯ್ತಲ್ಲ. ಅಯ್ಯೋ ಲಡ್ಡು ಅಣ್ಣ, ನೀನು ಒಳಗೆ ಗುಳ್ಳು ಥರ ಆಡ್ತಿಯಲ್ಲ, ಬಂದೆ ಒಂದು ನಿಮಿಷ. ಏ ಲಡ್ಡು, ಏನಂತಿದ್ದಾಳು ಅಂಜಲಿ? ರಘು ಅಂಕಲ್ ಹೋಗ್ಬಾರ್ದಂತೆ. ಆಯ್ತಮ್ಮ, ನೀನು ಹೇಳ್ದ ಹಾಗೆ ಇವರು ಸಾಕ್ಷಿ ರೂಮ್ಗೆ ಹೋಗಿದ್ದಾರೆ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದಾರೆ? ಹೌದು, ಮಾತಾಡೋ ಸೌಂಡ್ ಬೇರೆ ಕೇಳಿಸ್ತಿಲ್ವಲ್ಲ. ನನಗೂ ಅದೇ ಅನುಮಾನ. ನರಹರಿ ಮೇಲ್ ಹೋಗಿದ್ದಂತೂ ನಿಜ. ಹೋಳಿ 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 ಹೋಳಿ. ಅಮ್ಮ, ನಿಮಗೆ ನನ್ನ ಮಾತ್ ಮೇಲೆ ಅನುಮಾನ ಇದ್ರೆ ಜಿಲೇಬಿನ್ ಕೇಳಿ. ಜಿಲೇಬಿ? ನಿಮ್ ನರಹರಿ ಅಣ್ಣ ಹೊರಗಡೆ ಹೋಳಿ ಆಡ್ತಿದ್ದಾರೆ ತಾನೆ? ಹ್ಞೂ, ಅಣ್ಣ ಬಾಸು ಎಲ್ರೂ ಸೇರಿ ಸಖತ್ತಾಗಿ ಹೋಳಿ ಆಡ್ತಾ ಇದ್ದಾರೆ. ಕೇಳಿದ್ರಾ? ಈಗೇನ್ ಹೇಳ್ತೀರಾ? ಈ ಜಿಲೇಬಿಗೆ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ನರಹರಿ ಸಾಕ್ಷಿ ರೂಮಲ್ಲಿ ಇದ್ದಾನೆ, ಅಲ್ಲಿ ಹೇಗಿರಕ್ ಸಾಧ್ಯ? ಏನೋ ನರಹರಿ ಅಣ್ಣ ಸಾಕ್ಷಿ ರೂಮಿಗೆ ಹೋದ್ರಾ? 1000 ಸರಿ ಎದೆ ಚಚ್ಕೊಂಡು ಹೇಳಿದ್ದಾಯ್ತು. ಈಗ ನಿನಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಒಂದ್ ನಿಮಿಷ ರೀ. ಹಾಗಾದ್ರೆ ಇದೆಷ್ಟು ಹೇಳಿ? 4. ನೋಡಿದ್ರಾ, 3.25ನ 4 ಅಂತಿದ್ದಾರೆ. ಸಮೀಪ ದೃಷ್ಟಿ ದೂರದೃಷ್ಟಿ ಎರಡೂ ಗೋತ ಹೊಡೆದಿದೆ. ಅದಕ್ಕೆ ಇವ್ರಿಗೆ ಯಾರ್ಯಾರು ಹೆಂಗೆಂಗೋ ಕಾಣ್ತಾರೆ. ಅವತ್ತು ಆಪಲ್ ಬೀಜನ ಮಾತ್ರೆ ಅನ್ಲಿಲ್ವಾ, ಹಂಗೆ. ಏ ಜಿಲೇಬಿ, ನನ್ನೇ ಕುರುಡಿ ಅಂತೇನೆ, ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು. ಅವತ್ತಿದ್ದೊಂದು ಸೇಡ್ ಹಂಗೆ ಇಟ್ಕೊಂಡಿದ್ದೀನಿ.
ಈ ಹೆಲ್ಮೆಟ್ ತಗೊಂಡು ನಿನ್ ತಲೆ ಎಲ್ಲ ಚಚ್ಚಿ ಚಚ್ಚಿ ಸೇಡ್ ತೀರ್ಸ್ಕೊಳ್ಬಿಡ್ತೀನಿ. ಅಯ್ಯೋ ಅಮ್ಮ, ಏನಮ್ಮ ನೀವು ಒಳ್ಳೆ ಚಿಕ್ಕ ಮಕ್ಕಳ ಥರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದೀರಲ್ಲ. ಮತ್ತೆ ಅವಳನ್ನ ಕುರುಡಿ ಅನ್ಬೋದಾ? ನರಹರಿ ಮಾಡಿ ಮೇಲೆ ಹೋಗಿದ್ದು ನಾನೇ ನೋಡಿದ್ದೀನಿ. ಹತ್ಯಾಳ ಸ್ವಾಮಿ ಆಣೆಗೂ ನರಹರಿ ಸಾಕ್ಷಿ ರೂಮಿಗೆ ಹೋದ, ಗೊತ್ತಾ? ಸರಿಮ್ಮ, ಅದಕ್ಕೆ ಯಾಕೆ ಇಷ್ಟೊಂದು ರಾಧಾಂತ ಮಾಡಬೇಕು? ನೀವೇ ಹೊರಗಡೆ ಹೋಗಿ ಅವ್ರು ಅಲ್ಲಿದಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಬಂದ್ಬಿಡಿ. ಆ ಕೆಲಸ ಯಾವಾಗಲೂ ಮಾಡ್ಬೋದಾಗಿತ್ತು. ಅವನು ಯಾವನೋ ಡೆಲಿವರಿ ಬಾಯ್ ಅಂತೆ, ಆ ತಿಂಡಿ ತಂದು ಕೊಟ್ಟವನು ಅವನಿಗೆ ಹೆಲ್ಮೆಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ಕಾಯ್ತಾ ನಿಂತಿದ್ದೀನಿ. ಬೀಗರು ಬೇರೆ ಬಂದಿದ್ದಾರೆ, ಇವನು ಬೇರೆ ಬರಲಿಲ್ಲ. ಏನು ಮಾಡೋದು ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಂಕಲ್, ನಾನು ನಿಮ್ಗೆ ಕರ್ಸಿದ್ದೆ ಹೋಲಿ ಆಡಕ್ಕೆ, ನಾನು ಮರ್ತೇ ಬಿಟ್ಟಿದ್ದೆ. ಅಂಜಲಿ ಜ್ಞಾಪಕ ಇಟ್ಕೊಂಡಿದ್ದಾಳೆ. ಅಂಕಲ್, ಯಾಕೆ ಹೆದರ್ಕೊತಿದ್ದೀರಾ? ಅದು ಅಂಜಲಿ. ಅಂಕಲ್, ಸಾಕ್ಷಾತ್ ಬಣ್ಣ ಹಾಕಿ. ರಿಲ್ಯಾಕ್ಸ್ ರಘು, ಅದು ಅಂಜಲಿನೇ. ಅಂಕಲ್, ಹೆದರ್ಕೋಬೇಡಿ, ಧೈರ್ಯವಾಗಿ ಬಣ್ಣ ಹಚ್ಚಿ. ಸಿಂಧು, ನರಹರಿ ಏನಾದರೂ ಹೊರಗಡೆ ಕಾಣದೇ ಇದ್ರೆ ನಿನ್ನ ಜಿಲೇಬಿನ ಬಣ್ಣದ ನೀರಲ್ಲಿ ಹಾಕಿ ಮುಳುಗಿಸ್ಬಿಡ್ತೀನಿ. ಒಂದು ಪಾಪ ಬರಲಿ ನನಗೆ. ಆ ನರಹರಿ ಯಾವ ಕಂಬದಿಂದ ಈಚೆ ಬರ್ತಾನೆ ನಾನು ನೋಡೇ ಬಿಡ್ತೀನಿ. ನಡೀರಿ ಹೋಗೋಣ. ಸರಿ ನಡೀರಿ, ನೋಡಿರ್ವಂತೆ. ಏನಾಗಿದೆ ಅತ್ತೆ ನಿಮಗೆ? ಬಾಸ್ ಮನೆಯವ್ರು ಬಂದಿದ್ದಾರೆ ಅನ್ನೋ ಜ್ಞಾನ ಬೇಡವಾ? ಭೂತ ಗೀತ ಅಂತ ಕಿರ್ಚ್ತಿರಲ್ಲ, ಏನು ಅನ್ಕೋತಾರ ಅವರು? ನೀವು ಪೂರಾ ಲೂಸ್ ಆಗೋಗ್ಬಿಟ್ಟಿದ್ದೀರ. ನನ್ನ ಬೈತಾ ಇರೋದು ನೋಡಿದ್ರೆ ಇವನೇ ನಿಜವಾದ ನರಹರಿ ಅಂತ ಅನ್ಸುತ್ತೆ. ಹಾಗಾದ್ರೆ ಲಡ್ಡು ಜೊತೆಲಿ ಹೋದವನು ಯಾರು? ಏ ಲಡ್ಡು, ಅಂಜಲಿ ಏನಾದರೂ ಹೇಳಿದ್ಲೇನೋ? ಮತ್ತೆ ಅಂಜಲಿ ಬೊಂಬಾಟ್ ಐಡಿಯಾ ಕೊಟ್ಲು. ರಘು ಅಂಕಲ್, ನೀವು ಅತ್ತೆನ ದಿನ ಮೀಟ್ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಫೋನನ್ನು ಅತ್ತೆಗೆ ಕೊಟ್ಬಿಡೋದು. ಯಾವಾಗ ಮಾತಾಡಬೇಕು ಅನ್ಸುತ್ತೋ ಪಬ್ಲಿಕ್ ಫೋನಿಂದ ಅತ್ತೆ ಜೊತೆ ಮಾತಾಡೋದು. ಅತ್ತೆಗೆ ನಿಮ್ಮ ಜೊತೆ ಯಾವಾಗ ಮಾತಾಡಬೇಕು ಅನ್ಸುತ್ತೋ ಅವರು ಪಬ್ಲಿಕ್ ಫೋನ್ಗೆ ಕಾಲ್ ಮಾಡ್ತಾರೆ. ನೀವು ಅಲ್ಲಿದ್ದು ರಿಸೀವ್ ಮಾಡಿದ್ರೆ ಆಯಿತು. ಇದು ಅಂಜಲಿ ಐಡಿಯಾ. ಅಂಜಲಿ ನಿಜವಾಗ್ಲೂ ಸೂಪರ್ ಐಡಿಯಾ ಕೊಟ್ಟಿದ್ದಾಳೆ. ಥ್ಯಾಂಕ್ಸ್ ಅಂಜಲಿ ಪುಟ್ಟಿ. ರಘು ಅಂಕಲ್, ಕೊಡಿ ನಿಮ್ಮ ಫೋನನ್ನ.
ಇದ್ರೊಳಗೆ ಫೋನ್ ಇಟ್ಟಿರೋದು ಯಾರಿಗೂ ಗೊತ್ತಾಗದೇ ಇಲ್ಲ. ರಘು ಅಂಕಲ್, ಸಾಕ್ಷಾತೆ ಜೊತೆ ನೀವು ಯಾವಾಗ ಮಾತಾಡಬೇಕು ಅನ್ಸುತ್ತಾ ಅವಾಗ ಮಾತಾಡಿ. ಮನೆಗೆ ಯಾರಾದ್ರೂ ಬಂದಾಗ್ಲಾದ್ರು ಸ್ವಲ್ಪ ಡಿಸೆಂಟ್ ಆಗಿ ನಡ್ಕೊಳ್ಳಿ. ಈ ತರ ದೆವ್ವ ಭೂತ ಅಂತ ಕೂಗಿದ್ರೆ ಸಾಕ್ಷಿನ ಯಾರು ಸೊಸೆ ಮಾಡ್ಕೋತಾರೆ? ಇಲ್ಲ ನರಹರಿ, ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಂತರನೇ ಕಣ್ಣು, ನಿಂತರನೇ ಮೂಗು, ಎಲ್ಲ ನಿಂತರನೇ ತದ್ರೂಪ. ಲಡ್ಡು ಜೊತೆಲಿ ಸಾಕ್ಷಿ ರೂಮಿಗೆ ಹೋದ. ಅದ್ ಹೇಗ್ ಸಾಧ್ಯ ಅಂತೆ? ನಾನು ಇಲ್ಲೇ ನಿಮ್ ಕಣ್ಣು ಮುಂದೆ ನಿಂತಿಲ್ವಾ? ಅಯ್ಯೋ, ನನ್ನ ತಲೆ ಕೆಟ್ಟೋಗ್ತಾ ಇದೆ. ಇನ್ನೊಬ್ಬ ನರಹರಿ ಮೇಲ್ ಹೋಗಿದ್ದು ನಿಜ ಕಣೋ. ಅವನು ನಿಂತರ ವಟ ವಟ ಅಂತ ಮಾತಾಡ್ಲಿಲ್ಲ, ಒಂದೋ ಎರಡೋ ಮಾತಾಡ್ದ. ಮೊದ್ಲು ಅವನ್ ಧ್ವನಿ ನಿಂತರ ಇರ್ಲಿಲ್ಲ, ಆಮೇಲೆ ನಿಂತರ ಆಯ್ತು. ಚಿಕ್ಕಮ್ಮವ್ರು ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಇದು ಜೈ ಕರ್ನಾಟಕ ಕೆಲಸನೇ ಇರಬೇಕು. ಅಂದ್ರೆ ಈ ಜೈ ಕರ್ನಾಟಕ ಉದ್ದೇಶ ಏನಿರ್ಬೋದು? ಅಷ್ಟೇ ಅಲ್ಲ ಕಣೋ, ಈ ಹೆಲ್ಮೆಟು ನನ್ನ ಕೈ ಕೊಟ್ಟು ಮೇಡಮ್ ಹಿಡ್ಕೊಂಡಿರಿ ಅಂದ. ಆವಾಗಲೇ ನನಗೆ ಅನುಮಾನ ಬಂತು. ಈಗ ನೋಡಿದ್ರೆ ನೀನು ಹೊರಗಡೆಯಿಂದ ಬರ್ತಾ ಇದೀಯಾ ಅಂದಮೇಲೆ ಈ ಸಿಂಧು ಹೇಳಿದ್ದು ನಿಜ ಅನಿಸ್ತಾ ಇದೆ. ಅಂಜಲಿ ರಘುನ ಕರೆಸಿ ಇವ್ರ ರೂಪದಲ್ಲಿ ಸಾಕ್ಷಿ ರೂಮಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಅನ್ಸುತ್ತೆ. ನೀವು ಹೇಳೋದು ನಂತರ ಇರೋ ವ್ಯಕ್ತಿ ಸಾಕ್ಷಿ ರೂಮ್ ಹೋಗಿದ್ ನಿಜ ಅಂತೀರಾ? ಹತ್ತೇಳು ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಜ ಕಣೋ. ಆ ಡೆಲಿವರಿ ಬಾಯ್ ದುಡ್ಡು ತಗೊಳ್ಳೆ ನಾಪತ್ತೆ ಆಗಿದ್ದಾನೆ, ಎಲ್ಲೂ ಕಾಣಿಸ್ತಾ ಇಲ್ಲ, ಈಚೆ ಕಡೆನೂ ಬಂದಿಲ್ಲ. ನೀವು ನೋಡಿದ್ರೆ ನಂತರ ಇರೋ ವ್ಯಕ್ತಿ ಸಾಕ್ಷಿ ರೂಮ್ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದೀರಾ. ಎಲ್ಲ ಇಲ್ಲೇ ರೀ, ನಾನು ಸಾಕ್ಷಿ ರೂಮ್ಗೆ ಹೋಗ್ತೀನಿ. ಅಲ್ಲಿ ಯಾವನಾದ್ರೂ ಸಿಕ್ಕಿದ್ರೆ ಸಿಕ್ಕುತ್ತೋಲ್ಲ ಕಟ್ಬಿಡ್ತೀನಿ. ಮತ್ತು ರೀ ಬೇಡ ರೀ, ವಯಸ್ಸಿಗೆ ಬಂದಿರೋ ಹುಡುಗಿ ರೂಮ್ಗೆ ಹಾಗೆಲ್ಲ ನುಗ್ಬಾರ್ದು, ಅದು ಸರಿ ಇರಲ್ಲ, ಬೇಡ. ವಾಸಂತಿ, ನನ್ನನ್ನು ತಡಿಬೇಡ. ಇವತ್ತು ನಾನು ಯಾರ ಮಾತು ಕೇಳೋ ಸ್ಥಿತಿಲಿಲ್ಲ. ಸತ್ಯ ಏನು ಅಂತ ತಿಳ್ಕೊಳ್ಳಬೇಕು. ಅಯ್ಯೋ ಬೇಡ ರೀ, ಹೋಗ್ಬೇಡಿ, ಅಂಥದ್ದೇನು ಇರಲ್ಲ ಅಲ್ಲಿ ರೀ. ರಘು, ನಾನು ಹುಡುಗಿಯಾಗಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಧೈರ್ಯ ಮಾಡಿದ್ದೀನಿ. ನಾನು ಪ್ರತಿ ಕ್ಷಣ ನಿಂದೇ ನೆನಪಲ್ಲಿರ್ತೀನಿ ರಘು. ಈ ಮನೇಲಿ ನನಗೆ ಬೇರೆ ಸಂಬಂಧ ನೋಡಿದ್ದಾರೆ, ನನಗೆ ಎಂಗೇಜ್ಮೆಂಟ್ ಆಗಿದೆ ರಘು. ಸಾಕ್ಷಿ, ಏನು ಹೇಳ್ತಿದ್ಯಾ?
ಹ್ಞೂ ರಘು, ಇನ್ನು ನನ್ನ ಅರ್ಧದಲ್ಲಿ ಬಿಟ್ಟು ಹೋದರೆ ನನಗೆ ಸಾಯೋದೊಂದೇ ಗತಿ ಇರೋದು. ಸಮಾಧಾನ ಮಾಡ್ಕೋ ಸಾಕ್ಷಿ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಇಲ್ಲ ರಘು, ತುಂಬ ಭಯ ಆಗ್ತಿದೆ. ಇಷ್ಟು ದಿನ ನನ್ನನ್ನು ಹುಡ್ಕೋ ಪ್ರಯತ್ನನೂ ಮಾಡಲಿಲ್ಲ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ಇದ್ದಿದ್ರೆ ಏನಾದರೂ ಆಗಲಿ ಅಂತ ಈಗಿರ್ತಿದ್ಯಾ ರಘು? ಸಾಕ್ಷಿ, ನಿನ್ನ ಮನೆ ಹುಡುಕೋದು ನನಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಹಾಗೊಂದು ವೇಳೆ ನಾನು ಹುಡ್ಕೊಂಡು ಬಂದಿದ್ರೆ ನಿನ್ನ ಮನೆಯವ್ರು ಎಲ್ಲಿ ನಿನಗೆ ತೊಂದರೆ ಮಾಡ್ತಾರೋ ಅನ್ನೋ ಒಂದು ಭಯಕ್ಕೆ ನಾನು ಸುಮ್ಮನೆ ಆದೆ ಅಷ್ಟೆ. ಸಾರಿ ಸಾಕ್ಷಿ, ಐ ಆಮ್ ರಿಯಲಿ ಸಾರಿ. ಸಾಕ್ಷಿ, 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 ಅಯ್ಯಯ್ಯೋ, ದೊಡ್ಡಪ್ಪ ಬರ್ತಿದ್ರೆ ಎಸ್ಕೇಪ್. ರಘು, ನೀನು ನನ್ನ ಜೊತೆ ಇರೋದು ಅಣ್ಣ ಏನಾದರೂ ನೋಡ್ಬಿಟ್ರೆ ನಮ್ಮನ್ನು ಸಾಯಿಸ್ಬಿಡ್ತಾರಷ್ಟೇ. ಸಾಕ್ಷಿ, ಆಗತ್ತೆ ಸಾಕ್ಷಿ, ನಾನು ನಿಮ್ಮ ಅಣ್ಣ ಕರೀತಾ ಇರೋದು. ಸಾಕ್ಷಿ, ಅಂಜಲಿ, ಅಂಜಲಿ ಪ್ಲೀಸ್ ಪ್ಲೀಸ್ ಬೇಗ ಏನಾದರೂ ಮಾಡು. ಹೌದು ಅಂಜಲಿ, ಬೇಗ ಏನಾದ್ರು ಮಾಡು, ಇಲ್ಲಾಂದ್ರೆ ಅತ್ತ ಪ್ರಾಣ ಮಾನ ಎಲ್ಲ ಹೊಟ್ಟೋಗುತ್ತೆ. ಬೇಗ ಏನಾದ್ರು ಮಾಡು ಅಂಜಲಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಈ ಟೆನ್ಷನ್ ನಂಗೆ ಏನು ಗೊತ್ತಾಗ್ತಾನೆ ಇಲ್ಲ. ರಘು, ನೀನೆಲ್ಲರೂ ಬಚ್ಚಿಟ್ಕೊಂಡ್ಬಿಡು, ಇಲ್ಲ ಅಂದರೆ ನನ್ನ ಕತೆ ಅಷ್ಟೇ. ಸಾಕ್ಷಿ, 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 ಬಾಗಲ್ ತೆಗಿ. ಏನ್ ಮಾಡ್ತಾ ಇದೆಯಾ ಅವಳಿಗೆ? ಕೂಗ್ತಾ ಇರೋದು ಕೇಳಿಸ್ತಾ ಇಲ್ವಾ? ಸಾಕ್ಷಿ, 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 ಬೇಗ ಏನಾದ್ರು ಮಾಡು ಅಂಜಲಿ, ಬೇಗ ಬೇಗ ಬೇಗ. ಮಾಡ್ತೀನಿ. ರಘು ಅಂಕಲ್, ಕಮಲ್ ಅಂಕಲ್ ಬಿಡಿ ಪ್ಲೀಸ್ ಪ್ಲೀಸ್. ಅಸ್ಪೋಸ್ಟ್ ಲಿಂಬು ಜ್ಯೂಸ್. ಸಾಕ್ಷಿ, ಬಾಗ್ಲು ಹಾಕೊಂಡೇನು ಪಿತೂರಿ ನಡೆಸ್ತಾ ಇದ್ದೀರಿ? ಹಾ, ಏಯ್, ಯಾರೋ ನೀನು? ನನ್ನ ತಂಗಿ ರೂಮಲ್ಲಿ ಕದ್ದು ಹೇಗೋ ಒಳಗೆ ಬಂದೆ? ಇಡಿಯಟ್, ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿಂದ ಅದು ಹ್ಯಾಕ್ ತಪ್ಪಿಸ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ತಿರ್ಗೋ ಈ ಕಡೆ, ತಿರ್ಗೋ, ನಿನಗೆ ಹೇಳ್ತಾ ತಿರ್ಗೋ. ಹಳ್ಳಿ ಅಂದ್ರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ನೀವು ಇಲ್ಲಿರೋದು ನನಗೆ ಗೊತ್ತಾಗಲೇ ಇಲ್ಲ. ಯಾರೋ ಅಂದ್ಕೊಂಡು ಏನೋ ಮಾತಾಡ್ಬಿಟ್ಟೆ. ನಾನು ದೊಡ್ಡ ಫೂಲು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಹಾಂ, ಈ ಅತ್ತೆ ಯಾವಾಗಲೂ ಹೀಗೆ ಕಣೆ, ಏನೋ ಒಂದು ಎಡವಟ್ಟು ಮಾಡ್ತಾ ಇರ್ತಾರೆ. ಅವ್ರಿಗೆ ಬುದ್ಧಿ ಭ್ರಮಣೆ ಆಗೋಗಿದೆ ಅನಿಸುತ್ತೆ. ಯಾರ್ಯಾರು ಹೇಗೋ ಕಾಣಿಸುತ್ತಾರೆ ಅವ್ರಿಗೆ. ಅವ್ರ ಮಾತು ಕೇಳಿಕೊಂಡು ನಾನು ತುಂಬ ಚೀಪಾಗಿ ನಡ್ಕೊಂಬಿಟ್ಟೆ.
ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಮಲ್. ನೀವು ಇಲ್ಲಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಇರಬಾರ್ದಾಗಿತ್ತು, ಏನೋ ಕನ್ಫ್ಯೂಸಿಂದ ಇಲ್ಲಿ ಬಂದುಬಿಟ್ಟೆ ಅಷ್ಟೇ. ಐ ಆಮ್ ವೆರಿ ಸಾರಿ. ನಿನಗೇನೋ ಇಲ್ಲಿ ಕೆಲಸ, ಬರೀ ಆಚೆ. ಅದು ಕಮಲ್ ಅಂಕಲ್ ಸಾಕ್ಷತೆ ರೂಮಿಗೆ ಕರ್ಕೊಂಡೋಗು ಅಂದರು, ಅದಕ್ಕೆ ಕರ್ಕೊಂಡ್ಬಂದೆ. ನಾನೇನಾದರೂ ತಪ್ಪು ಮಾಡಿದ್ದೀನ ದೊಡ್ಡಪ್ಪ? ಇಲ್ಲ ಇಲ್ಲ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಕಣ. ವೆರಿ ಗುಡ್ ವೆರಿ ಗುಡ್. ನಾಟಕ ಸಾಕು, ಬರ ಇಬ್ರು ಮಾತಾಡ್ಕೊಳ್ಳಿ. ಹಾಂ ನಡಿಯಾಚೆ. ಇಲ್ಲ ದೊಡ್ಡಪ್ಪ, ನಾನು ಎಲ್ಲಿಗೂ ಬರಲ್ಲ. ಕಮಲ್ ಅಂಕಲು ನೀನು ಇಲ್ಲೇ ಇರಬೇಕು ಅಂತ ಹೇಳಿದ್ದಾರೆ.